ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಏನು, ರಿಟೈರ್ಮೆಂಟ್ ಅಂದರೆ ಏನು, ಗೇನ್ ರೇಷೋ ಅಂದರೆ ಏನು, ಗೇನ್ ರೇಷೋ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು, ಮತ್ತು ಗೇನ್ ರೇಷೋ ಫಾರ್ಮುಲಾ ಹೇಗೆ ನೆನ್ಪಿಟ್ಕೋಬೇಕು, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ಹಾಗಾಗಿ ವಿಡಿಯೋವನ್ನು ತಪ್ಪದೆ ಕಡೆಯವರೆಗೂ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಸ್ಟೂಡೆಂಟ್ಸ್ಗೆ ಗೊಂದಲ ಇರುತ್ತೆ, ಏನಪ್ಪ ಇದು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ. ಸೊ ಇಲ್ಲಿ ನೋಡಿ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ತುಂಬ ಈಸಿ. ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಮೀನಿಂಗನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಎ, ಬಿ ಮತ್ತು ಸಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ. 3 ಜನ ಏನು ಮಾಡಿರ್ತಾರೆ, 1 ಲಕ್ಷ ಬಿಸ್ನೆಸ್ಸಲ್ಲಿ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರ್ತಾರೆ. ಬಿಸ್ನೆಸ್ಸಲ್ಲಿ ಎಷ್ಟು ಕ್ಯಾಪಿಟಲ್ ಇದೆ, 3 ಲಕ್ಷ ಇದೆ. ಈಗ 3 ಜನನು ಪ್ರಾಫಿಟ್ ಬಂದರೆ ಏನು ಮಾಡ್ತಾರೆ, ಇವನು ಒಂದು ಭಾಗ, ಇವನು ಒಂದು ಭಾಗ, ಇವನು ಒಂದು ಭಾಗ ಪ್ರಾಫಿಟನ್ನು ಹಂಚ್ಕೋತಾರೆ. ಅಂದರೆ ಇವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ, 1/3, 1/3, 1/3 ಹೀಗಾಗುತ್ತೆ. ಅಂದರೆ ಬಂದಿರುವ ಪ್ರಾಫಿಟನ್ನು 3 ಭಾಗವಾಗಿ ಡಿವೈಡ್ ಮಾಡಿಕೊಂಡು ಸಮನಾಗಿ ಹಂಚ್ಕೋತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಈಗ ಸಿ ಅನ್ನುವ ಪಾರ್ಟ್ನರ್ ಏನಾಗ್ತಾನೆ, ಬಿಸ್ನೆಸ್ಸಿಂದ ರಿಟೈರ್ ಆಗ್ತಾನೆ. ಈಗ ಬಿಸ್ನೆಸ್ಸಲ್ಲಿ ಎಷ್ಟು ಜನ ಇದ್ದಾರೆ, ಇಬ್ಬರೇ ಇರೋದು, ಎ ಮತ್ತು ಬಿ ಇಬ್ಬರೇ ಬಿಸ್ನೆಸ್ಸಲ್ಲಿ ಇರೋದು. ಈಗ ಲಾಭ ಬಂದರೆ ಇಬ್ಬರು ಯಾವ ರೇಷನಲ್ಲಿ ಲಾಭವನ್ನು ಹಂಚ್ಕೋತಾರೆ, ಇವನು ಒಂದು ಭಾಗ, ಇವನು ಒಂದು ಭಾಗ ಲಾಭವನ್ನು ಹಂಚ್ಕೋತಾರೆ. ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ, 1/2, 1/2 ಆಗುತ್ತೆ. ಬಿಸ್ನೆಸ್ಸಲ್ಲಿ ಈಗ ಕ್ಯಾಪಿಟಲ್ ಎಷ್ಟಿರುತ್ತೆ, ಇವರ ಇಬ್ಬರ ಕ್ಯಾಪಿಟಲ್ ಅಷ್ಟೇ ಅಲ್ವಾ ಇರೋದು. ಬಂಡವಾಳದಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಕಂಟ್ರೋಲ್ ಏನಾಗುತ್ತೆ, ಮೊದಲು ಬಿಸ್ನೆಸ್ಸನ್ನು ಎಷ್ಟು ಜನ ಕಂಟ್ರೋಲ್ ಮಾಡ್ತಾ ಇದ್ರು, ಎ, ಬಿ, ಸಿ 3 ಜನ ಕಂಟ್ರೋಲ್ ಮಾಡ್ತಾ ಇದ್ರು. ಈಗ ಬಿಸ್ನೆಸ್ಸನ್ನು ಎಷ್ಟು ಜನ ಕಂಟ್ರೋಲ್ ಮಾಡ್ತಾರೆ, ಎ ಮತ್ತು ಬಿ ಇಬ್ಬರು ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲಲ್ಲೂ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಈಗ ಏನು ಮಾಡಬೇಕಾಗತ್ತೆ, ಮೊದಲು ಅಗ್ರಿಮೆಂಟ್, ಈ 3 ಜನರ ನಡುವೆ ಅಗ್ರಿಮೆಂಟ್ ಆಗಿತ್ತು. ಈಗ ಏನು ಮಾಡ್ತಾರೆ, ಎ ಮತ್ತು ಬಿ ಇಬ್ಬರು ಸೇರಿಕೊಂಡು ಹಿಂದಿನ ಅಗ್ರಿಮೆಂಟನ್ನು ಬದಲಾವಣೆ ಮಾಡ್ಕೋತಾರೆ. ಅಂದರೆ ಹೊಸದಾಗಿ ಪಾರ್ಟ್ನರ್ಶಿಪ್ ಡೀಡ್, ಪಾಲುದಾರಿಕಾ ಒಪ್ಪಂದವನ್ನು ಮಾಡ್ಕೋತಾರೆ. ಈ ಒಪ್ಪಂದದಲ್ಲಿ ಆಗುವ ಬದಲಾವಣೆಗಳನ್ನೇ ನಾವೇನಂತ ಕರಿತೀವಿ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀವಿ. ಇಲ್ಲಿ ಮೀನಿಂಗ್ಗೆ ಹೇಳುತ್ತೆ ನೋಡಿ. ಕಾನ್ಸ್ಟಿಟ್ಯೂಟ್ ಅಂದರೆ ಏನು, ಕಾನ್ಸ್ಟಿಟ್ಯೂಟ್ ಅಂದರೆ ಸ್ಥಾಪಿಸುವುದು, ನಿರ್ಮಿಸುವುದು. ರೀಕಾನ್ಸ್ಟಿಟ್ಯೂಟ್ ಅಂದರೆ ಏನು, ಪುನಃ ಸ್ಥಾಪಿಸುವುದು. ಇಲ್ಲಿ ರಿಟೈರ್ಮೆಂಟ್ ಆಗಿದ್ದರಿಂದ ಇವರು ಪಾಲುದಾರಿಕಾ ಒಪ್ಪಂದ ಏನು ಮಾಡ್ತಾರೆ, ಮತ್ತೆ ಹೊಸದಾಗಿ ಪಾಲುದಾರಿಕಾ ಒಪ್ಪಂದ ಪಾರ್ಟ್ನರ್ಶಿಪ್ ಡೀಡನ್ನು ಮಾಡ್ಕೋತಾರಲ್ವಾ. ಪಾಲುದಾರಿಕಾ ವ್ಯವಹಾರ ಏನಾಗುತ್ತೆ, ಮತ್ತೆ ಬದಲಾವಣೆಗಳೊಂದಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀವಿ. ಇಲ್ಲಿ ಮೀನಿಂಗ್ ಬರಿತೀನಿ ನೋಡಿ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಆಲ್ಟರೇಷನ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ಪಾಲುದಾರಿಕಾ ಒಪ್ಪಂದದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋದನ್ನೇ ನಾವೇನಂತ ಕರಿತೀವಿ, ರೀಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ ರೀಕಾನ್ಸ್ಟಿಟ್ಯೂಷನ್ ಯಾವ ಯಾವ ಕಾರಣದಿಂದ ಆಗುತ್ತೆ, ಅಡ್ಮಿಷನ್ ಆಫ್ ಪಾರ್ಟ್ನರಿಂದ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ, ರಿಟೈರ್ಮೆಂಟ್ ಆದರೆ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ, ಯಾವುದಾದರೂ ಒಬ್ಬ ಪಾರ್ಟ್ನರ್ ಡೆತ್ ಆದರೆ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ, ಅಥವಾ ಪಾಲುದಾರರು ತಮ್ಮ ನಡುವಿನ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಬದಲಾವಣೆ ಮಾಡಿಕೊಂಡ್ರು ಕೂಡ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ. ನೋಡಿ, ಇದು 2 ಮಾರ್ಕ್ಸ್ಗೆ ಕೇಳ್ತಾರೆ, ಇದು ಕೂಡ 2 ಮಾರ್ಕ್ಸ್ಗೆ ಕೇಳ್ತಾರೆ. ಒಟ್ಟು ಈ ಮೀನಿಂಗ್ ಕಲಿಯೋದ್ರಿಂದ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ವಾಟ್ ಈಸ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ 2 ಮಾರ್ಕ್ಸ್ಗೆ ಕೇಳ್ತಾರೆ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಯಾವ ಯಾವ ಕಾರಣದಿಂದ ಬರುತ್ತೆ, 2 ಮಾರ್ಕ್ಸು. ಮೀನಿಂಗ್ ನೋಡ್ಕೊಳ್ಳಿ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ರೆಫರ್ಸ್ ಟು ಆಲ್ಟರೇಷನ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಡ್ಯೂ ಟು ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆಫ್ ಎ ಪಾರ್ಟ್ನರ್ ಆರ್ ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ 4 ಕಾರಣದಿಂದ ರೀಕಾನ್ಸ್ಟಿಟ್ಯೂಷನ್ ಅಂದರೆ ಪಾಲುದಾರಿಕಾ ಒಪ್ಪಂದ ಬದಲಾವಣೆ ಆಗುತ್ತೆ. ಈಗ ನೆಕ್ಸ್ಟ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂದರೆ ಏನು. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬಿಸ್ನೆಸ್ಸಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಎ, ಬಿ, ಸಿ. ಈ 3ರಲ್ಲಿ ಸಿ ಅನ್ನೋನು ಕೆಲವೊಂದು ಕಾರಣಾಂತರಗಳಿಂದ ಬಿಸ್ನೆಸ್ಸನ್ನು ಬಿಟ್ಟು ಹೋಗ್ತಾನೆ. ಈ ಬಿಸ್ನೆಸ್ಸನ್ನು ಬಿಟ್ಟು ಹೋಗೋದನ್ನು ನಾವೇನಂತ ಕರಿತೀವಿ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಕರಿತೀವಿ. ಈಗ ನಿಮಗೆ 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಸ್ಗೆ ರೀಸನ್ ಫಾರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಕೇಳ್ತಾರೆ. ಅಂದರೆ ಪಾರ್ಟ್ನರ್ ಯಾವ ಕಾರಣದಿಂದ ಬಿಸ್ನೆಸ್ಸನ್ನು ಬಿಟ್ಟು ಹೋಗ್ತಾನೆ ಅಂತ. ಯಾವ ಕಾರಣದಿಂದ ಇರ್ಬೋದು. ಮೊದಲನೇದು ಓಲ್ಡ್ ಏಜ್. ಸಪೋಸ್ ಸಿ ಅನ್ನೋನ್ಗೆ ತುಂಬ ವಯಸ್ಸಾಯಿತು ಅಂತ ಅನ್ಕೊಳ್ಳಿ, ಬಿಸ್ನೆಸ್ಸನ್ನು ನೋಡ್ಕೊಳ್ಳೋದಕ್ಕಾಗಲ್ಲ, ಆ ಕಾರಣದಿಂದ ಏನಾಗ್ತಾನೆ
ಬಿಸ್ನೆಸ್ ಅನ್ನ ಬಿಟ್ಟು ಹೋಗ್ತಾನೆ. ಓಲ್ಡ್ ಏಜ್ ಇಂದ ಬಿಸ್ನೆಸ್ ಅನ್ನ ಬಿಟ್ಟು ಹೋಗ್ಬೋದು. ಇಲ್ಲಾಂದ್ರೆ ಇವನಿಗೆ ಹುಷಾರಿಲ್ಲ, ಅನಾರೋಗ್ಯದ ಕಾರಣದಿಂದ ಏನಾಗ್ಬೋದು, ಬಿಸ್ನೆಸ್ ಅನ್ನ ಬಿಟ್ಟು ಹೋಗ್ಬೋದು. ಓಲ್ಡ್ ಏಜ್, ಇಲ್ನೆಸ್, ಅನ್ಸೌಂಡ್ ಮೈಂಡ್. ಇವನು ಬುದ್ಧಿಮಾಂದ್ಯನಾದರೆ ಆಗ ಬಿಸ್ನೆಸ್ ಅನ್ನ ಬಿಟ್ಟು ಹೋಗ್ತಾರೆ. ಅಂದ್ರೆ ಬಿಸ್ನೆಸ್ ಇಂದ ಉಳಿದ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಅವರನ್ನ ಬಿಸ್ನೆಸ್ ಇಂದ ಬಿಡುಗಡೆ ಮಾಡ್ತಾರೆ. ಅನ್ಸೌಂಡ್ ಮೈಂಡ್, ಇನ್ಸೇನ್, ಬ್ಯಾಂಕ್ರಪ್ಸಿ. ಇವನೇನಾದ್ರೂ ಬ್ಯಾಂಕ್ರಪ್ಸಿ, ದಿವಾಳಿ ಅಂತ ಘೋಷಣೆ ಆದರೆ ಆಗ್ಲೂ ಕೂಡ ಬಿಸ್ನೆಸ್ ಇಂದ ಹೊರಗಡೆ ಹೋಗ್ಬೇಕಾಗತ್ತೆ. ಇವೆಲ್ಲ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಗೆ ಕಾರಣಗಳಾಗತ್ತೆ. ಇದು ಕೂಡ 2 ಮಾರ್ಕ್ಸ್ಗೆ ಕೇಳಬಹುದು. ನೋಡಿ, ಇವು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಗೆ ಕಾರಣಗಳಾಗುತ್ತೆ. ಈಗ ನೆಕ್ಸ್ಟ್ ಗೇನ್ ರೇಷಿಯೋ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ ನೋಡಿ. ಇಟ್ ರೆಫರ್ಸ್ ಟು ರೇಟ್ ಆಫ್ ಪ್ರಾಫಿಟ್ ಗೇನ್ಡ್ ಬೈ ರಿಮೈನಿಂಗ್ ಪಾರ್ಟ್ನರ್ಸ್ ಫ್ರಮ್ ರಿಟೈರಿಂಗ್ ಪಾರ್ಟ್ನರ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಇದು ಗೇನ್ ರೇಷಿಯೋವಿನ ಮೀನಿಂಗ್ ಆಗುತ್ತೆ. ನೀವು ಜಸ್ಟ್ ಮೀನಿಂಗ್ ಓದೋದ್ರಿಂದ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಬಿಸ್ನೆಸ್ ಅಲ್ಲಿ 3 ಜನ ಪಾರ್ಟ್ನರ್ ಇದ್ದಾರೆ ಅಂತ ಅನ್ಕೊಳ್ಳಿ, ಎ, ಬಿ, ಸಿ. ಈಗ ಬಿಸ್ನೆಸ್ ಅಲ್ಲಿ 30 ರೂಪಾಯಿ ಪ್ರಾಫಿಟ್ ಬಂದ್ರೆ ಎ 10 ರೂಪಾಯಿ ತಗೋತಾ ಇರ್ತಾನೆ, ಬಿ 10 ರೂಪಾಯಿ ತಗೋತಾ ಇರ್ತಾನೆ, ಸಿ 10 ರೂಪಾಯಿ ತಗೋತಾ ಇರ್ತಾನೆ. ಈಗ ಏನಾಗುತ್ತೆ ಅಂದ್ರೆ ಸಿ ಅನ್ನೋ ಪಾರ್ಟ್ನರ್ ಬಿಸ್ನೆಸ್ ಇಂದ ರಿಟೈರ್ ಆಗ್ತಾರೆ. ಈಗ ಉಳಿದಿರೋದು ಯಾರು, ಈಗ ಸಿ ಇಲ್ಲ, ಉಳಿದಿರೋದು ಎ ಮತ್ತೆ ಬಿ ಇಬ್ರು ಉಳ್ಕೊಂಡಿದ್ದಾರೆ. ಈಗ ಅದೇ ಬಿಸ್ನೆಸ್ ಅಲ್ಲಿ 30 ರೂಪಾಯಿ ಬಂದ್ರೆ ಮೊದಲು ಎಗೆ 10 ರೂಪಾಯಿ ಸಿಗ್ತಾ ಇತ್ತು, ಬಿಗೆ 10 ರೂಪಾಯಿ ಸಿಗ್ತಾ ಇತ್ತು. ಈ ಸಿ ಭಾಗದ 10 ರೂಪಾಯಿಯನ್ನ ಏನ್ ಮಾಡ್ತಾರೆ, ಇದು ಸಿ ಭಾಗದ 10 ರೂಪಾಯಿಯನ್ನ ಎ ಮತ್ತೆ ಬಿ ಇಬ್ರು ಏನ್ ಮಾಡ್ತಾರೆ, ಹಂಚ್ಕೋತಾರೆ. ಎ ಎಷ್ಟು ಹಂಚ್ಕೋಬಹುದು, ಉದಾಹರಣೆಗೆ ಎ 6 ರೂಪಾಯಿ ತಗೋಬಹುದು. 10 ರೂಪಾಯಿಯಲ್ಲಿ ಇವನಿಗೆ 6 ರೂಪಾಯಿ ಬಂತು. ಬಿ ಎಷ್ಟು ತಗೋಬಹುದು, ಉಳಿದ 4 ರೂಪಾಯಿ ಬಿ ತಗೋಬಹುದು. ಯಾವ ಪ್ರಮಾಣದಲ್ಲಿ ಇವರು ರಿಟೈರಿಂಗ್ ಪಾರ್ಟ್ನರ್ನ ಪ್ರಾಫಿಟ್ ಅನ್ನ ಹಂಚ್ಕೋತಾರೋ ಅದನ್ನ ನಾವೇನಂತ ಕರಿತೀವಿ, ಗೇನ್ ರೇಷಿಯೋ ಅಂತ ಕರಿತೀವಿ. ಇದು ಗೇನ್ ರೇಷಿಯೋ. ಈಗ ಮೀನಿಂಗ್ ನೋಡಿ, ಇಲ್ಲಿ ನೋಡಿ ಎ ಮತ್ತೆ ಬಿ ಅನ್ನ ನಾವೇನಂತ ಕರಿತೀವಿ, ಇವರಿಬ್ರು ಕೂಡ ರಿಮೈನಿಂಗ್ ಪಾರ್ಟ್ನರ್ ಅಂತ ಕರಿತೀವಿ. ಸಿ ಯಾರು, ಸಿ ಅನ್ನೋನು ರಿಟೈರಿಂಗ್ ಪಾರ್ಟ್ನರ್. ಸೊ ಸಿ ಅನ್ನೋನು ರಿಟೈರಿಂಗ್ ಪಾರ್ಟ್ನರ್. ಇಲ್ಲಿ ಯಾರ ಪ್ರಾಫಿಟ್ ಅನ್ನ ಹಂಚ್ಕೊಂಡ್ರು, ರಿಟೈರಿಂಗ್ ಪಾರ್ಟ್ನರ್ನ ಪ್ರಾಫಿಟ್ ಅನ್ನ ರಿಮೈನಿಂಗ್ ಪಾರ್ಟ್ನರ್ಸ್ ಹಂಚ್ಕೋತಾರೆ. ಯಾವ ಪ್ರಮಾಣದಲ್ಲಿ ಹಂಚ್ಕೋತಾರೋ ಆ ಪ್ರಮಾಣವನ್ನ ನಾವೇನಂತ ಕರಿತೀವಿ, ಗೇನ್ ರೇಷಿಯೋ ಅಂತ ಕರಿತೀವಿ. ಈಗ ಮೀನಿಂಗ್ ಓದಿ. ಇಟ್ ರೆಫರ್ಸ್ ಟು ರೇಟ್ ಆಫ್ ಪ್ರಾಫಿಟ್ ಗೇನ್ಡ್ ಬೈ ರಿಮೈನಿಂಗ್ ಪಾರ್ಟ್ನರ್ಸ್ ಫ್ರಮ್ ರಿಟೈರಿಂಗ್ ಪಾರ್ಟ್ನರ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್. ಅಂದ್ರೆ ರಿಟೈರ್ಮೆಂಟ್ ಆಗುವ ಸಂದರ್ಭದಲ್ಲಿ ಉಳಿದ ಪಾರ್ಟ್ನರ್ಗಳು ರಿಟೈರ್ ಆದ ಪಾರ್ಟ್ನರ್ನ ಪ್ರಾಫಿಟ್ ಅನ್ನು ಯಾವ ಪ್ರಮಾಣದಲ್ಲಿ ಹಂಚ್ಕೋತಾರೋ ಆ ಪ್ರಮಾಣವನ್ನ ನಾವು ಗೇನ್ ರೇಷಿಯೋ ಅಂತ ಕರಿತೀವಿ. ಈ ಎಕ್ಸಾಂಪಲ್ ಅಲ್ಲಿ ಇವನು 6 ಭಾಗ, ಇವನು 4 ಭಾಗ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ, 4 ಅಂದ್ರೆ 2 2s 4, 2 3s 6, 3:2 ಈ ಒಂದು ಪ್ರಮಾಣದಲ್ಲಿ ಹಂಚ್ಕೊಂಡಿದ್ದಾರೆ. ಇದನ್ನ ಗೇನ್ ರೇಷಿಯೋ ಅಂತ ಕರಿತೀವಿ. ಈಗ ಇಲ್ಲಿ ಮೊದಲು ಹೇಗೆ ಎಷ್ಟು ಸಿಗ್ತಾ ಇತ್ತು, 10 ರೂಪಾಯಿ ಸಿಗ್ತಾ ಇತ್ತು. ಈಗ ಎಷ್ಟು ಸಿಗ್ತಾ ಇದೆ, 10 ರೂಪಾಯಿ ಮತ್ತೆ 6 ರೂಪಾಯಿ, ಒಟ್ಟು 16 ರೂಪಾಯಿ ಸಿಗ್ತಾ ಇದೆ. ಇದನ್ನ ನಾವೇನಂತ ಕರಿತೀವಿ, ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ, ನ್ಯೂ ರೇಷಿಯೋ ಅಂತ ಕರಿತೀವಿ. ಈಗ ಪ್ರಾಬ್ಲಮ್ ನಿಮ್ಗೆ ಕೊಡ್ತಾರೆ 6 ಮಾರ್ಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಗೇನ್ ರೇಷಿಯೋವನ್ನ ಕಂಡುಹಿಡಿಯಿರಿ ಅಂತ. ಈಗ ಈ ಉದಾಹರಣೆಯಲ್ಲಿ 10 ರೂಪಾಯಿ ಮತ್ತೆ 16 ರೂಪಾಯಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಹೇಗೆ ಎಷ್ಟು ಗೇನ್ ರೇಷಿಯೋ ಸಿಗ್ತಾ ಇದೆ ನೋಡಿ. ಈ 16 ರೂಪಾಯಿಯಲ್ಲಿ ಹಿಂದೆ ಸಿಗ್ತಾ ಇತ್ತಲ್ಲ 10 ರೂಪಾಯಿನ ಕಳೆದ್ರೆ ನಮ್ಗೆ ಏನ್ ಬರುತ್ತೆ, 6 ರೂಪಾಯಿ ಬರುತ್ತೆ. ಇದೇ ಗೇನ್ ರೇಷಿಯೋ. ಅಂದ್ರೆ ಗೇನ್ ರೇಷಿಯೋ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ, ಸುಮಾರು ಸ್ಟೂಡೆಂಟ್ಸ್ಗೆ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ, ಗೇನ್ ರೇಷಿಯೋ ಫಾರ್ಮುಲಾ ಕನ್ಫ್ಯೂಸ್ ಆಗುತ್ತೆ, ತಪ್ಪು ಮಾಡ್ತಾರೆ. ಈ ಒಂದು ಎಕ್ಸಾಂಪಲ್ ಇಟ್ಕೊಂಡು ನೀವು ಗೇನ್ ರೇಷಿಯೋ ಫಾರ್ಮುಲಾ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಈಗ ಇವನಿಗೆ 16 ರೂಪಾಯಿ ಬರ್ತಾ ಇದೆ, ಮೊದಲು 10 ರೂಪಾಯಿ ಸಿಗ್ತಾ ಇತ್ತು. ಇವನು ಎಷ್ಟು ಪಡ್ಕೊಂಡ, ರಿಟೈರಿಂಗ್ ಪಾರ್ಟ್ನರ್ ಇಂದ 6 ರೂಪಾಯಿ ಪಡ್ಕೊಂಡ. ಈ 6 ರೂಪಾಯಿ ಹೇಗೆ ಬರುತ್ತೆ, ಈಗ ಬರ್ತಾ ಇರುವ 16 ರೂಪಾಯಿ ಮೊದಲು ಸಿಗ್ತಾ ಇದ್ದ 10 ರೂಪಾಯಿ ಮೈನಸ್ ಮಾಡಿದ್ರೆ ನಮಗೆ 6 ರೂಪಾಯಿ ಬರುತ್ತೆ. ಇದೇನಿದು, ನ್ಯೂ ರೇಷಿಯೋ. ಇದೇನಿದು, ಓಲ್ಡ್ ರೇಷಿಯೋ. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಇಸ್ ಈಕ್ವಲ್ ಟು ಗೇನ್ ರೇಷಿಯೋ. ಇದು ಫಾರ್ಮುಲಾ ಆಗುತ್ತೆ. ಈ ಫಾರ್ಮುಲಾ ಕೂಡ 1 ಮಾರ್ಕ್ಸ್ಗೆ ಕೇಳ್ತಾರೆ.
ಈ ಫಾರ್ಮುಲಾ ಇಟ್ಕೊಂಡು ನೀವು 6 ಮಾರ್ಕ್ಸ್ ಪ್ರಾಬ್ಲಮ್ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಇದೇ ಫಾರ್ಮುಲಾ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಈ ಫಾರ್ಮುಲಾ ಈ ರೀತಿ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ವಿಡಿಯೋಗಳಲ್ಲಿ ಗೇನ್ ರೇಷಿಯೋಗೆ ಸಂಬಂಧಪಟ್ಟಂತೆ ಎಲ್ಲಾ ಲೆಕ್ಕಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.